ವೆಲ್ಕಮ್ ಟು ಜಿ7 ಫ್ರೆಂಡ್ಸ್ಗೆ ಇವತ್ತೊಂದು ಸರ ಆರ್ಡರ್ ಬಂದಿದೆ. ಪ್ರಿಯಾ ಮೇಡಮ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಇದಕ್ಕೆ ಮೊದಲು ಕೂಡ ನಮ್ಮ ಹತ್ರ ತುಂಬ ಜ್ಯುವೆಲ್ರಿ ಮಾಡಿಸಿದ್ದಾರೆ ಮೇಡಮ್ ಅವರು. ಮತ್ತು ಈಗ ಅವ್ರ ಹತ್ರ ಏನಂದರೆ ಆಲ್ರೆಡಿ ಡಾಲರ್ ಇತ್ತು. ಇವಾಗ ನಾನು ಮಾಡ್ತಿದ್ದೀನಲ್ಲ ಡಾಲರು, ಈ ಡಾಲರ್ ಇದಕ್ಕೆ ಮೊದಲೇ ಇತ್ತು ಅವ್ರ ಹತ್ರ. ಇವರು ಬೇರೆ ಏನಾದಕ್ಕೂ ಯೂಸ್ ಮಾಡ್ತಿದ್ರು. ಅವ್ರು ಏನಂದರೆ ಈ ಥರ ಸರ ಒಂದು ಮಾಡಿಕೊಡಿ ಮತ್ತು ನಮಗೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಪಿಕಾಕ್ ಮಾಡಿಕೊಡಿ ಮಂಜು ನನಗೆ ಅಂತ ಹೇಳಿದರು. ನಾನು ಹೇಳೋದು ಅಂದರೆ ಪಿಕಾಕ್ ಬೇಡ ಮೇಡಮ್, ಎಲಿಫೆಂಟ್ ಮಾಡಿಸ್ಕೊಡಿ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಎಲಿಫೆಂಟೇ ಮಾಡಿಕೊಡಿ, ಯಾವುದಾದ್ರೂ ಏನು ಆಲ್ರೆಡಿ ಪಿಕಾಕ್ ಅವ್ರ ಹತ್ರ ಇತ್ತು, ಹಂಗಾಗಿ ನಾನೇ ಮಾಡಿಕೊಟ್ಟಿದ್ದೆ. ತುಂಬ ಜ್ಯುವೆಲ್ರಿಗೆಲ್ಲ ಪಿಕಾಕ್ ಬಂದಿತ್ತು, ಹಂಗಾಗಿ ಬೇಡ ಮೇಡಮ್ ಆನೆಗಳು ಒನ್ ಟೈಮ್ ಕೂಡ ಮಾಡಿಲ್ಲ, ಆ ಥರ ಆನೆಗಳು ಮಾಡೋಣ ಅಂತೇಳಿ ಹೇಳಿದ್ದೆ. ಸರಿ ಹಂಗೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರೇನು ಅದಕ್ಕೇನು ಅಬ್ಜೆಕ್ಷನ್ ಮಾಡಲಿಲ್ಲ, ಸರಿ ಮಾಡಿಕೊಡಿ ಅಂತ ಹೇಳಿದ್ರು. ಅವ್ರು ಏನಂದರೆ ತೂಕ ಅಂದ್ಕೊಂಡಿದ್ದು ನಾವೇನಂದರೆ ಫಸ್ಟಲ್ಲಿ ಒಂದು 5ರಿಂದ 6 ಆಗುತ್ತೆ ಅಂತ ಅಂದ್ಕೊಂಡಿದ್ದು, ಅದೇ ಜಾಸ್ತಿ ಆಗುತ್ತೇನೋ, ಅಯ್ಯೋ ಅಪ್ಪ ಇಷ್ಟೊಂದು ರೇಟ್ ಇದೆ ಅಂತ ಅಂದ್ಕೊಳ್ತಿದ್ವಿ. ಪರವಾಗಿಲ್ಲ ಮೇಡಮ್ ಮಾಡೋಣ, ಒಂದು 5 ಆಗೋಗುತ್ತೆ ಅಂತ ನಾನು ಹೇಳಿದ್ದೆ. ಇದು 5 ಹೋಗಿಬಿಟ್ಟು 14 ಗ್ರಾಮ್ ಚಿಲ್ಲರೆ ಆಗಿದೆ. ಇದು ಅಷ್ಟು ತೂಕ ಜಾಸ್ತಿ ಆಗೋಗಿದೆ ಇದು. ಮತ್ತು ಇದು ಏನಂದರೆ ಇದು ಕೆಳಗಡೆ ಬಂದು 4 ಲೈನ್ ಮಾಡಿದ್ದೀವಿ, ಮತ್ತು ಬಂದು ಮೇಲ್ಗಡೆ ಬರ್ತಾ ಈ ಕಡೆ ಮಾತ್ರ 3 ಲೈನ್ ಮಾಡಿದ್ವಿ. ಯಾಕಂದರೆ ನೆಕ್ ಹತ್ರ ಬಂದಾಗ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಏನಂದರೆ ಮೇಲ್ಗಡೆ 3 ಲೈನ್ ಮಾಡಿದ್ವಿ. ಸಣ್ಣ ಬಂದರೆ ಮೇಲ್ಗಡೆ ಚೆನ್ನಾಗಿರುತ್ತೆ ಅಂತ. ಹಾರ ಆಗಲಿ ನೆಕ್ಲೆಸ್ ಆಗಲಿ ಯಾವುದೇ ಆಗಲಿ ತುಂಬ ಹೆವಿ ಇದ್ದರೆ ಚೆನ್ನಾಗಿರಲ್ಲ. ಮತ್ತು ಇದು ಉದ್ದ ಬಂದುಬಿಟ್ಟು 22 ಇಂಚಿ ಸರ ಇದೆ. ಇದೆಲ್ಲ ಆಗೋಷ್ಟೊಳಗೆ 24 ಇಂಚು ಅಷ್ಟು ಉದ್ದ ಇದೆ. 24 ಇನ್ನೂ ಜಾಸ್ತಿನೇ ಬರುತ್ತೆ, ಸ್ವಲ್ಪ ಹೆವಿನೇ ಇದೆ, ಲಾಂಗ್ ಇದೆ, ಚೆನ್ನಾಗೇ ಇರುತ್ತೆ. ಯಾಕಂದರೆ ಇದು ನೆಕ್ಲೆಸ್ ಹಾರ ಆದರೆ ಒಂಥರ ಬೀಡ್ ಸರಗಳು ಯಾವತ್ತೂ ಕೂಡ ಸ್ವಲ್ಪ ಉದ್ದ ಇದ್ರೇ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಸ್ವಲ್ಪ ಉದ್ದನೇ ಮಾಡಿಸಿದ್ದೀವಿ, ಚೆನ್ನಾಗೇ ಇದೆ ಅದು. ಮತ್ತು ಮೇಲ್ಗಡೆ ಗ್ರೀನ್ ಬೀಡ್ಸ್ ಕಾಣ್ತಿದೆಯಲ್ಲ, ಇದು ಬಂದು ಮೇಡಮ್ ಅವ್ರದ್ದು, ಪ್ರಿಯಾ ಮೇಡಮ್ ಅವ್ರದ್ದು. ಇದು ಕೂಡ ಇದು ಪಿಕಾಕ್ ಬಂದಿದೆ, ಇದು ಕೂಡ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಮೊದಲೇ ಆರ್ಡ್ರ್ ಮಾಡಬೇಕು, ಸ್ಟಾಕ್ ಏನಿರಲ್ಲ. ನಿಮ್ಗೆ ಏನು ಹೇಳ್ತೀರೋ ಆ ಡಿಸೈನ್ ನಾನು ಮಾಡ್ಕೊಳ್ತೀವಿ. ಈ ಥರ ಮಾಡಿಸ್ಬೇಕಂದ್ರೆ ಮಿನಿಮಮ್ ಒಂದು 4 ಗ್ರಾಮ್ ಆಗುತ್ತೆ, 4 ಅಂತೀನಿ, ಮತ್ತು 5 ಆಗುತ್ತೆ 6 ಆಗುತ್ತೆ ಗೊತ್ತಿಲ್ಲ. ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಕಾಂಪ್ರಮೈಸ್ ಆಗಲಿಕ್ಕಾಗಲ್ಲ. ಇವಾಗ ಇಲ್ಲಿ ಕೊಂಡಿಗಳು ಮಾಡಿದ್ದೀವಲ್ಲ, ಇಲ್ಲಿ ಕೊಂಡಿಗಳು ಬರ್ತಾವಲ್ಲ, ನಾನು ಹೇಳಿದೆ ಕೆಲಸಗಾರಿಗೆ ಯಾಕೆ ಇಷ್ಟೊಂದು ಹೆವಿ ತೂಕ ಮಾಡಿಬಿಟ್ಟಿದ್ಯಾ ಅಂತ ಕೇಳಿದ್ರೆ, ಇಲ್ಲ ಭಯ ಅದು ಜಾಸ್ತಿ ಮಾಡಿದ್ರೇ ಚೆನ್ನಾಗಿರೋದು, ಮಣಿಗಳು ನೋಡಿದ್ದೀರಾ ಎಷ್ಟು ತೂಕ ಇದೆ, ಡಾಲರ್ ನೋಡಿದರೆ ಎಷ್ಟು ತೂಕ ಇದೆ, ನಾನು ಸಣ್ಣ ಇಟ್ಬಿಟ್ರೆ ಅದು ಏನು ಚೆನ್ನಾಗಿರುತ್ತೆ ಕೊಂಡಿಗಳೆಲ್ಲ, ಅದಕ್ಕೆ ಹೆವಿ ಮಾಡಿದ್ದೀನಿ, ಅದು ಚೆನ್ನಾಗಿದೆ ಅಂತ ಹೇಳ್ದೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ಹೆಂಗೋ ಚಿನ್ನ ಅವ್ರ ಮನೆಗೆ ಅಷ್ಟು ಬರಬೇಕು ಅಂತ ಋಣ ಇದೆ, ಅವ್ರ ಮನೆಗೆ ಲಕ್ಷ್ಮಿ ಅಷ್ಟು ಬರಬೇಕು ಅಂತ ಮೇಡಮ್ ಅವ್ರ ಮನೆಗೆ 6 ಗ್ರಾಮ್ ಅಂದ್ಕೊಂಡಿದ್ರೆ ಅವ್ರಿಗೆ 6 ಗ್ರಾಮ್ಗಲ್ಲ 14 ಗ್ರಾಮ್ 15 ಗ್ರಾಮ್ ಮನೆಗೆ ಹೋಗಬೇಕು ಅಂತ ಬರೆದಿಲ್ಲ. ನಾನು ಏನು ಮಾಡ್ಲಿಕ್ಕಾಗುತ್ತೆ ಹೇಳಿ, ಅಷ್ಟೇ. ಅವ್ರ ಋಣ ಅಷ್ಟಿದೆ, ಮನೆಗೆ ಅದಷ್ಟು ಚಿನ್ನ ಸೇರಬೇಕು ಅಂತಿರುತ್ತೆ, ಹಂಗೆ ಸೇರುತ್ತೆ ಅದು. ಮನೆ ನಾವು ಏನು ಮಾಡಲಿಕ್ಕಾಗಲ್ಲ. ಒಂದೊಂದ್ಸಲಿ ಕೆಲವರು ಕಡಿಮೆ ಜಾಸ್ತಿ ತೂಕ ಆದರೂ ಪರವಾಗಿಲ್ಲ ಅಂತ ಹೇಳ್ತಾರೆ, ಆದರೂ ಅದು ಕಡಿಮೆ ತೂಕ ಆಗಿರುತ್ತೆ, ಹಂಗೆ ಆಗುತ್ತೆ ಅದು ಚಿನ್ನದರಲ್ಲಿ, ಪ್ರತಿಯೊಂದರಲ್ಲೂ ಆಗುತ್ತೆ ಹಂಗೆ. ಇದು ವಿಷಯ. ಮತ್ತು ತುಂಬ ಚೆನ್ನಾಗಿದೆ ಇದು ಸರ. ಬೇಕಿದ್ರೆ ನೋಡಿ, ನೀವೇನಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿಸಿ. ಡಾಲರು ಅಷ್ಟೇ, ನೀವೇನಾದರೂ ನಿಮ್ಮ ಹತ್ರ ಅಲ್ಲೇ ಡಾಲರ್ ಇದ್ದರೂ ಕೂಡ ಅದನ್ನು ಬೇರೆ ಏನಾದ್ರು ಯೂಸ್ ಮಾಡಿರ್ತೀರ, ಅದು ನಿಮ್ಗೆ ಇಷ್ಟ ಆಗಿರಲ್ಲ, ಏನಾದ್ರು ಆಲ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಮಾಡಿ ಟೈಮ್ ಕೊಡಬೇಕು ಇವರು ಒಟ್ಟಿನಲ್ಲಿ. ಯಾಕಂದರೆ ಕೆಲವು ರಿಪೇರಿ ಕೆಲಸಗಳು ಏನು ಮಾಡ್ತಾರೆ ಅಂದರೆ, ಎಲ್ಲ ಕೆಲಸಗಾರಿಗೆ ಫ್ರೀ ಇರಲ್ಲ, ಒಂದೊಂದು ಟೈಮ್ ಬ್ಯುಸಿ ಇರ್ತಾರೆ, ಒಂದೊಂದು ಟೈಮು ಅದು ಅಡ್ಜಸ್ಟ್ ಆಗೋಲ್ಲ, ಓಪಿಕೆಯಿಂದ ಮಾಡಬೇಕಾಗುತ್ತೆ. ಆ ಥರ ಇದ್ದಾಗ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಸ್ವಲ್ಪ ಅಂದರೆ ಜಾಸ್ತಿ ದಿನ ಟೈಮಿಂದ ತೊಗೊಳ್ಳಲ್ಲ. ನನಗೂ ತಲೆನೋವು. ಇವಾಗ ಇದು ಮೇಡಮ್ ಅವ್ರು ಕೊಟ್ಬಿಟ್ಟು ಸುಮಾರು ಅಂದರೆ ಹತ್ರ ನನಗೆ ಒಂದು 15-20 ದಿನ ಮೇಲೆ ಆಗ್ತಿದೆ, ಒಂದು ತಿಂಗಳೇ ಆಗ್ತಿದೆಯೇನೋ ಹತ್ರ. ನಾನು ಸುಮ್ಮನೆ ದಿನ ಇದನ್ನು ಸೇಫ್ಟಿಯಾಗಿ ನೋಡ್ಕೋಬೇಕು, ಅಂಗಡಿಯಲ್ಲಿ ಸೇಫಲ್ಲಿ ಇಡಬೇಕು, ಮತ್ತು ಮನೆಗೆ ಹೋದಾಗ ಮತ್ತು ಇದೊಂದು ಭಯ ಆಗ್ತಿರುತ್ತೆ ಎಲ್ಲಿ ಕೊಡಬೇಕು. ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಿರ್ತೀವಿ. ಲೇಟ್ ಅಂತೂ ಮಾಡಲ್ಲ, ಕೆಲವು ಐಟಮ್ಗೆ ಲೇಟ್ ಆಗುತ್ತೆ, ಅದು ಏನು ಮಾಡಲಿಕ್ಕಾಗಲ್ಲ, ಇದು ವಿಷಯ. ಮತ್ತು ತುಮಕೂರಲ್ಲಿ ಒಂದು ಡೆಲಿವರಿ ಕೊಟ್ಟು ಬಂದೆ. ಅದು ಏನಂದರೆ ಮಂಗಲ ಚೈನು, ಅದನ್ನು ತೋರಿಸ್ತೀನಿ. ಅದನ್ನು ವೀಡಿಯೋ ಮಾಡಿದ್ದೆ, ಆದರೆ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಅದು ಅಷ್ಟೇ ಚೆನ್ನಾಗಿ ಬಂದು ಇದಕ್ಕೆ ಮೊದಲು ಮಾಡಿರೋ ಡಿಸೈನ್. ಅದನ್ನು ನಿಮ್ಗೆ ಏನಾದರೂ ಬೇಕಿದ್ರೆ ಆ ಥರ ಮಂಗಲ ಚೈನ್ಗಳು ಬೇಕಿದ್ರೆ ಬಂದು ಆರ್ಡ್ರ್ ಮಾಡಿ. ಜಿ7ನಲ್ಲಿ ಪ್ರತಿಯೊಂದು ಅಷ್ಟೇ, ಯಾವುದೂ ಕೂಡ ಸ್ಟಾಕ್ ಇರೋಲ್ಲ, ಪ್ರತಿಯೊಂದು ಆರ್ಡ್ರ್ ಕೊಟ್ಟೆ ಮಾಡಿಸ್ಬೇಕು, ತುಂಬ ಚೆನ್ನಾಗಿ ಬರುತ್ತೆ, ಇದು ವಿಷಯ. ಮತ್ತು ನಮ್ಮ ಅಂಗಡಿ ಒಂದು ಚಿಂತಾಮಣಿಯಲ್ಲಿ ಒಂದಿದೆ, KR-ಪುರದಲ್ಲಿ ಇದೆ. KR-ಪುರದಲ್ಲಿ ಇಷ್ಟು ದಿನ ಶ್ರೀನಾಥ ಅಂತ ಹೇಳಿದ್ರೆ ನಮ್ಮ ಅಕ್ಕ ಮಗ ಇದ್ದ, ಕೆಲವು ಕಾರಣಗಳಿಂದ ಅವನು ಬೇರೆ ಕೆಲಸಕ್ಕೆ ಹೋಗ್ತಿದ್ದಾನೆ, ಹಾಗಾಗಿ ನಾನೇ ಬರಬೇಕಾಗುತ್ತೆ KR-ಪುರಂಗೆ, ಬೆಂಗಳೂರಲ್ಲಿರೋ KR-ಪುರಂ ಅಂಗಡಿಗೆ. ನಾನು ಶನಿವಾರ ಮತ್ತು ಭಾನುವಾರ 2 ದಿನ ಮಾತ್ರ ನಾನು ಬರಲಿಕ್ಕೆ ಟ್ರೈ ಮಾಡ್ತೀನಿ. ಬಿಕ್ಕಿದ್ಮೇಲೆ ನಾನು ಚಿಂತಾಮಣಿ ಅಂಗಡಿಯಲ್ಲಿ ನೋಡ್ಕೊಳ್ಳಿಕ್ಕೆ ಇಲ್ಲೇ ಕೆಲಸ ಇರುತ್ತೆ, ಇಲ್ಲೇ ತುಂಬ ಬ್ಯುಸಿ ಇರುತ್ತೆ, ಹಾಗಾಗಿ ಚಿಂತಾಮಣಿಯಲ್ಲೇ ಇರ್ತೀನಿ. ನೀವೇನಾದರೂ ಆರ್ಡ್ರ್ ಕೊಡಬೇಕು, ಡೆಲಿವರಿ ಕೊಡಬೇಕಂದ್ರೆ ಪ್ರತಿ ಶನಿವಾರ ಮತ್ತು ಭಾನುವಾರ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದ್ಸಲಿ ಏನು ಆರ್ಡ್ರ್ ಇಲ್ಲ ಅಂತ ಹೇಳಿದ್ರೆ ಡೆಲಿವರಿ ಕೊಡೋದು ಏನಿಲ್ಲ, ಒಂದೊಂದ್ಸಲಿ ಲೇಟ್ ಆಗಿರುತ್ತೆ. ಇಂಥವೆಲ್ಲ ಇದ್ದಾಗ ಒಂದೊಂದ್ಸಲಿ KR-ಪುರ ಕೂಡ ಬಂದಿರಲ್ಲ. ನಿಮ್ಗೆ ಆರ್ಡ್ರ್ ಇದ್ದರೆ ಅಂದರೆ ಮಾತ್ರ ನಾನು ಬಂದಿರ್ತೀನಿ, ಇದು ವಿಷಯ.
ಮತ್ತು ಇದು ಸರದ ಬಗ್ಗೆ ಡೀಟೇಲಾಗಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು ವಿಷಯ. ಮತ್ತು ಚಿನ್ನದ ರೇಟ್ ಎಷ್ಟಾಗಿದೆ, ಜಾಸ್ತಿ ಆಗಿದೆ, ಕಡಿಮೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಚಿನ್ನದ ರೇಟ್ ಕಡಿಮೆ ಆಗಿಬಿಟ್ರೆ ಆಗಿದೆ ಅಂತ ಹೇಳ್ಬಿಟ್ಟು ನೀವು 10 ಗ್ರಾಮ್ ಮಾಡಿಸೋ ಜಾಗದಲ್ಲಿ 20 ಗ್ರಾಮ್ ಮಾಡಿಸಲ್ಲ. ರೇಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು 10 ಗ್ರಾಮ್ ಮಾಡಿಸೋ ಜಾಗದಲ್ಲಿ 5 ಗ್ರಾಮ್ಗೆ ಮಾಡ್ಸೋಕ್ಕಾಗಲ್ಲ, ಆಯಿತಾ. ಅದಕ್ಕೆ ಏನಿದೆ ಚಾರ್ಜ್ ಅದು ಹಾಗೆ ಆಗುತ್ತೆ. ಅಷ್ಟು ಮೇಲೆ ಮಾಡಿದ್ರೇ ಚೆನ್ನಾಗಿರೋದು. ಸುಮ್ಮನೆ ರೇಟ್ ಜಾಸ್ತಿ ಆಗಿದೆ ಕಡಿಮೆದಲ್ಲಿ ಮಾಡಿ, ರೇಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇನ್ನು ಕಡಿಮೆ ಡಿಸೈನ್ ನೋಡೋದು, ಈ ಥರ ಎಲ್ಲ ನೋಡಬೇಡಿ. ನಾನು ಹೇಳಿದ್ರೆ ಡಿಸೈನ್ ನಿಮ್ಗೆ ಇಷ್ಟ ಆಗಿರಬೇಕು ಅಷ್ಟೇ. ಅದು ತೂಕ ಎಷ್ಟಾದರೂ ಆಗೋಗಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಬರುತ್ತೆ, ನಿಮಗೆ ಆ ಥರ ಶಕ್ತಿ ಇಲ್ಲ ಅಂತಂದಾಗ ನಿಮ್ಗೆ ಆ ಯೋಚನೆ ಕೂಡ ಬರೋಲ್ಲ. ಎಕ್ಸಾಂಪಲ್, ನಿಮಗೆ ಒಂದು ಹಾರ ಮಾಡಿಸ್ಬೇಕು, ಇವಾಗ ಸರ ಮಾಡಿಸ್ಬೇಕು, ಏನಾಗಿರ್ಬೋದು, ನಿಮ್ಮ ಹತ್ರ ಒಂದಷ್ಟು ಬಜೆಟ್ ಅಂತ ಇದ್ರೇ ನಿಮ್ಗೆ ಆ ಯೋಚನೆ ಬರೋದು. ಅದಿಲ್ಲ ಅಂದರೆ ನಿಮ್ಗೆ ಆ ಯೋಚನೆ ಕೂಡ ಬರೋಲ್ಲ, ಬರಲ್ಲ. ಹಾಗಾಗಿ ನಾನು ಹೇಳೋದಂದರೆ ನಿಮಗೆ ಆ ಯೋಚನೆ ಬಂದಿದೆ ಅಂದರೆ ನಿಮ್ಮ ಹತ್ರ ಬಜೆಟ್ ಇದೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಆರ್ಡ್ರ್ ಮಾಡಿಬಿಟ್ಟು ನೆಮ್ಮದಿಯಾಗಿ ಜ್ಯುವೆಲ್ರಿಯನ್ನು ಮಾಡಿಸಿ, ಇದು ವಿಷಯ. ಮತ್ತು ಏನು ಹೇಳಲಿ, ಈ ಸರಗಳು ಎರಡೂ ತೋರಿಸ್ತೀನಿ ನೋಡಿ. ನಿಮ್ಗೆ ಏನಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿ. ಇದಂತೂ ನೋಟಿಸ್ ಮಾಡಿ, ನಾನು ಹೇಳಿದ ರೇಟ್ಗಳ ಬಗ್ಗೆ ಆಗಿರ್ಬೋದು, ಇದೆಲ್ಲ ತಲೆ ಕೆಡಿಸ್ಬೇಡಿ. ಈ ಎಕ್ಸಾಂಪಲ್ ನಿಮಗೆ ಈ ವಾರದಲ್ಲಿ ಒಂದು 3 ಹಾರ ಆರ್ಡ್ರ್ ಬಂದಿದೆ. 3 ಹಾರ ಆರ್ಡ್ರ್ ಮಾಡಿರೋರು ಒಬ್ಬ ಕಸ್ಟಮರ್ ಕೂಡ ರೇಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ತೂಕದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ರೇಟ್ ಕೇಳಿದ್ರು, ಇಷ್ಟಿದೆ ಮೇಡಮ್ ಅಂತ, ಎಷ್ಟಾಗ್ಬೋದು ಅಂತ ಕೇಳಿದ್ರು, ಇಷ್ಟಾಗ್ಬೋದು ಅಂತ ಹೇಳಿದೆ. ಅವ್ರು 30 ಗ್ರಾಮಲ್ಲಿ ಆಗುತ್ತೆ ಅಂದರೆ, ಇಲ್ಲ 30ರಿಂದ 35 40 ಗ್ರಾಮಲ್ಲಿ ಆಗುತ್ತೆ ಅಂತೇಳಿ ಸರಿ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಇದು ಒಂದು ಮಾಡಿಸೋ ವಿಧಾನ. ಅದು ಏನೇನೋ ಕತೆಗಳೆಲ್ಲ ಮಾತಾಡಿಕೊಂಡು ಇವತ್ತು ರೇಟ್ ಎಷ್ಟಿತ್ತು, ನಾಳೆ ಎಷ್ಟು ಇರ್ಬೋದು, ನಿನ್ನೆ ಕಡಿಮೆ ಇತ್ತಾ, ನಿನ್ನೆ ಮಾಡಿಸ್ಬೇಕಿತ್ತು, ನಿನ್ನೆ ಮೊನ್ನೆ ಈ ಥರ ಅಂದ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಒಳ್ಳೆ ಕೆಲಸ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿ ಆದರೆ ಆಗಲಿ ಬಿಡಿ, ನಿಮ್ಮ ಮನೆಗೆ ಇರುತ್ತೆ, ಅದೇನು ತಿಂದಾಕೋದೇನಿಲ್ಲ, ವೇಸ್ಟ್ ಆಗೋದೇನಿಲ್ಲ. ರೈಸ್ ಆದರೂ ಕೂಡ ತೂಕ ಜಾಸ್ತಿ ಆದರೆ ನಿಮಗೆ ಇರುತ್ತೆ, ರೇಟ್ ರೈಸ್ ಆದರೂ ಕೂಡ ನಿಮಗೆ ಇರುತ್ತೆ, ಎಲ್ಲೂ ಲಾಸ್ ಆಗೋಲ್ಲ. ಚಿನ್ನದ ರೇಟ್ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ, ಏನು ಯೋಚನೆ ಮಾಡಬೇಡಿ, ಆಯಿತಾ. ಜ್ಯುವೆಲ್ರಿ ಮಾಡಿಸಿ ಮನೇಲಿ ಇಟ್ಕೊಳ್ಳಿ. ಸುಮ್ಮನೆ ಏನೇನೋ ಬುದ್ಧಿಯೆಲ್ಲ ಉಪಯೋಗಿಸಿದ್ರೆ ಏನು ಯೂಸ್ ಇಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ಆರ್ಡ್ರ್ ಕೊಡೋ ಮೊದಲೇ ನಿಮಗೆ ಮೇಕಿಂಗ್ ಚಾರ್ಜ್ ಎಷ್ಟು ಮಾಡ್ತೀರಾ ನೀವು ಅದನ್ನು ಕೇಳ್ತಾರೆ. ಅದೇ ನಾನು ಕೇಳೋ ಕ್ವಶನ್ ಅದಲ್ಲ. ಮೇಕಿಂಗ್ ಚಾರ್ಜ್ ಎಷ್ಟು ಆಗೋಗಲ್ಲ, ನೀವು ಜ್ಯುವೆಲ್ರಿ ಮಾಡಿಸ್ಬೇಕು ಅಂದ್ಕೊಳ್ತೀರೋ ಅದು ಮುಖ್ಯ. ನಮ್ಗೆ ಕೊಡೋ ಮೇಕಿಂಗ್ ಚಾರ್ಜ್ ಅಲ್ಲ ನೀವು ಯೋಚನೆ ಮಾಡಬೇಕಾಗಿರೋದು. ಅದ್ರ ಬಗ್ಗೆ ಬಿಟ್ಟಾಗಿಬಿಡಿ. ನಮ್ಮ ಮೇಕಿಂಗ್ ಚಾರ್ಜ್ ಜಾಸ್ತಿ ಏನು ಮಾಡಲ್ಲ, ಆಯಿತಾ. ಅದೇನಿದೆ ಚಾರ್ಜ್ ಮಾಡ್ತೀವಿ, 8ರಿಂದ 10% ಇರುತ್ತೆ, ಇಲ್ಲ ಕೆಲವು 6% ಇರುತ್ತೆ. ಮತ್ತು ಈಗ ನೋಡ್ತಿರೋದು ಕಂಟಿ ಬಂದುಬಿಟ್ಟು ಮೇಡಮ್ ಅವ್ರ ಹತ್ರ ಮೊದಲೇ ಇತ್ತು. ಇದಕ್ಕೇನಾಯ್ತು ಸ್ವಲ್ಪ ರಿಪೇರಿ ಇತ್ತು. ಇದು ಏನಂದರೆ ಕಲ್ಲೊಂದು ಬಿದ್ದೋಗಿತ್ತು, ಅದಕ್ಕೋಸ್ಕರ ಇದು ಕೊಟ್ಟಿದ್ದರು. ಇದನ್ನು ನಾನು ಏನಂದರೆ ಸುಮ್ಮನೆ ಸರದ ಜೊತೆಗೆ ಸುಮ್ಮನೆ ನಾನು ಅದರ ಖಾಲಿಯಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಅದ್ರ ಮೇಲೆ ಹಾಕಿದ್ದೀನಿ ಅಷ್ಟೇ ಜೊತೆಯಲ್ಲಿ. ಇವಾಗ ನಾವು ಮಾಡಿರೋ ಒಂದು ಆನೆಗಳು ಇದು ನೋಡ್ಬೋದು ನೀವು. ಆನೆಗಳದು ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಎಲ್ಲ ವರ್ಕ್ ಎಲ್ಲ ಏನು ಹೇಳಿದ್ದೀವೋ ಅದೇ ಮಾಡಿದ್ದಾನೆ. ಅದು ಏನಂದರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಬರಬೇಕಾಗಿತ್ತು, ಅದೊಂದು ಡಿಸಪಾಯಿಂಟ್ ಆಯಿತು ಇದರಲ್ಲಿ. ಮೇಡಮ್ ಅವ್ರು ಕೂಡ ಅದೇ ಹೇಳಿದ್ರು, ಇಲ್ಲ ಸ್ವಲ್ಪ ದೊಡ್ಡದಾಗಿ ಬಂದಿದ್ರೆ ಆನೆಗಳು ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು. ಅದು ಒಂದು ಮಿಸ್ಟೇಕ್ ಆಗಿದೆ, ಅದೇನು ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ಟೈಮು ಮಾಡುವಾಗ ಈ ಥರ ಮಾಡುವಾಗ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಆನೆಗಳು ದೊಡ್ಡದಾಗಿ ಬರೋ ಥರ ಮಾಡೋಣ. ಮತ್ತು ಇದು ಬಂದು ಲಕ್ಷ್ಮಿ ಡಾಲರ್ ಬಂದು ಅವ್ರ ಹತ್ರ ಮೊದಲೇ ಇತ್ತು ಮೇಡಮ್ ಅವ್ರ ಹತ್ರ. ಇದು ಡಾಲರ್ ಬಂದುಬಿಟ್ಟು 18 ಗ್ರಾಮ್ 16 ಗ್ರಾಮ್ ಎಷ್ಟೋ ಇದೆ ತೂಕ. ಇದು ನಾನು ಮತ್ತೆ ಹೇಳ್ತೀನಿ, ಡಿಸ್ಪ್ಲೇ ಮೇಲೆ ಹಾಕ್ತೀನಿ. ಮತ್ತು ಇದು ಹಿಂದ್ಗಡೆ ನೋಡ್ಬೋದು, ಹಿಂದ್ಗಡೆ ಕೊಂಡಿಗಳಾಗಿರ್ಬೋದು ಎಲ್ಲನೂ ತುಂಬ ಸ್ಟ್ರಾಂಗ್ ಆಗಿದೆ ಎಲ್ಲನೂ. ನಾನು ಹೇಳಿದೆ ಕೆಲಸಗಾರಿಗೆ, ಯಾಕೋ ಇಷ್ಟೊಂದು ತೂಕ ಮಾಡಿದೆ ಅಂತ ಕೇಳಿದ್ರೆ, ಇಲ್ಲ ಭಯ ಅದು ಅಷ್ಟು ಇರಬೇಕು, ಇಲ್ಲಾಂದರೆ ನಾನು ಹೇಳ್ದಿದ್ದೆ ರಿಂಗಿಗಳೆಲ್ಲ ತುಂಬ ದಪ್ಪ ಮಾಡಿದೆಯಾ ಅಂತಂದರೆ, ಇಲ್ಲ ಭಯ ಅದು ಅಷ್ಟು ಇರಲೇಬೇಕು ಅಂತ. ನಾನು ಸರಿ ಪರವಾಗಿಲ್ಲ, ಏನೋ ಮಾಡಿದ್ದಾನೆ ಚೆನ್ನಾಗಿದೆ. ಅವ್ರ ಮನೆಗೆ ಅಷ್ಟು ಚಿನ್ನ ಬರಬೇಕು ಅಂತಿರುತ್ತೆ ನಾನು ಹೇಳೋದೇ. ಮತ್ತು ಇದು ಬರ್ತಾ ಏನಂದರೆ ಮೇಲೆ ಹಿಂದ್ಗಡೆ ಬರ್ತಾ 3 ಲೈನೇ ಮಾಡಿದ್ದೀವಿ. ಯಾಕಂದರೆ ನೆಕ್ ಹತ್ರ ಬಂದರೆ ಕಂಫರ್ಟಾಗಿ ಕೂರಲಿ ಅನ್ನೋ ಉದ್ದೇಶದಿಂದ ಇಲ್ಲಿ 3 ಲೈನ್ ಮಾಡಿ, ಕೆಳಗಡೆ ಮಾತ್ರ 4 ಲೈನ್ ಮಾಡಿದ್ದೀವಿ. ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಆವಾಗ ಅನ್ನೋ ಉದ್ದೇಶದಿಂದ. ಇದು ಹ್ಯಾಂಗಿಂಗ್ಸ್ ಅಂದರೆ ಸುಮ್ಮನೆ ಇತ್ತು, ಇದ್ರ ಜೊತೆಗೆ ನೋಡಲಿಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮತ್ತೆ ಡಿಸ್ಪ್ಲೇಗೆ ಆಗಿದೆ ಮೇಲೆ ತೋರಿಸಿದ್ದೀನಿ. ಇದು ತೂಕ ಬಂದು ಒಂದು 12 ಗ್ರಾಮ್ ಆಗುತ್ತೆ. ಇದು ನಾನು ಸುಮ್ಮನೆ ಹಾಕಿ ತೋರಿಸ್ತಿದ್ದೀನಿ. ನಾನು ಒರಿಜಿನಲ್ ಆರ್ಡ್ರ್ ಬಂದಿರೋ ಬಂದು ಗ್ರೀನ್ ಬೀಡ್ ಸರ ಇದೆ, ಸಾರಿ ಈ ಪಿಂಕ್ ಕಲರ್ ಇದೆಯಲ್ಲ ಇದು ಸರ ಆರ್ಡ್ರ್ ಬಂದಿರೋದು, ಆನೆಗಳು ಮಾಡಿರೋದು. ಆನೆಗಳು ತೂಕ ಬಂದುಬಿಟ್ಟು 14 ಗ್ರಾಮ್ ಆಗಿದ್ದಾವೆ.
ಇದು ಗ್ರೀನ್ ಬಿಟ್ಸ್ ಥರ ಬಂದುಬಿಟ್ಟು ಇದು ಬಂದು ಪಿಕಾಗಿ ಬಂದಿದೆ ಅಲ್ಲ, ಇದು ಚೆನ್ನಾಗಿದೆ. ನಿಮಗೂ ಏನಾದರೂ ಈ ಥರ ಬೇಕಿದ್ರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿರಿ. ನಿಮ್ಗೆ ಏನಾದರೂ ಈ ಥರ ಬೇಕಿದ್ರೆ ಆರ್ಡ್ರ್ ಮಾಡಿ, ಚೆನ್ನಾಗಿರುತ್ತೆ. ಇದು ಎರಡೂ ಒಂದೇ ಕಸ್ಟಮರ್ದೆ. ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿದೆ. ಇದು ಹಾಕ್ಕೊಳ್ಳೋರು ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಕಂಟಿನ್ಯೂ ಮತ್ತು ಇದು ಪಿಂಕ್ ಸರ ಇದು ಎರಡು ತುಂಬ ಚೆನ್ನಾಗಿ ಕಾಣುತ್ತೆ. ಅದ್ರ ಜೊತೆಗೆ ಗ್ರೀನ್ ಬೀಡ್ಸ್ಗಳು ಹಾಕಿ ತೋರಿಸ್ತೀನಿ. ಗ್ರೀನ್ ಬೀಡ್ಸ್ ಇದು ಚೆನ್ನಾಗಿ ಕಾಣ್ತಿದೆ. ಹಾಕೋಬೇಕಷ್ಟೇ, ಚಿನ್ನ ಇದ್ದು ಮನೇಲಿ ಹಾಕ್ಕೊಂಡು ಯಾವುದಾದ್ರೂ ಚೆನ್ನಾಗಿರುತ್ತೆ. ಏನಿದೆ ನೋಡಿ ಎಷ್ಟು ನೀಟಾಗಿ ಕಾಣ್ತಿದೆ. ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಕಂಟಿಗೂ ನಮ್ಗೆ ಸಂಬಂಧ ಇಲ್ಲ, ಕಂಟಿ ಮಾಡಿದ್ದು ನಾವಲ್ಲ, ಅವ್ರ ಮೇಡಮ್ ಅವ್ರ ಹತ್ರ ಮೊದಲೇ ಇತ್ತು. ಗ್ರೀನ್ ಬಿಡ್ಸ್ ಥರನೂ ಅವ್ರ ಹತ್ರ ಮೊದಲೇ ಇತ್ತು. ಅದನ್ನು ಆಲ್ಟ್ರ್ ಮಾಡಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ನಾನು ಸುಮ್ಮನೆ ಇದ್ರೆ ಹಾಕಿ ತೋರಿಸಿದ್ದೀನಿ. ಆ ಬೀಡ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಅವ್ರ ಹತ್ರ ಇತ್ತು ಬೀಡ್ಸು, ಅದು ವೇಸ್ಟ್ ಆಗ್ತೀರಾ ಅದನ್ನೇ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದನ್ನೇ ಮಾಡಿಕೊಟ್ಟಿದ್ದೀನಿ. ಇದು ಎರಡಕ್ಕೂ ಕೂಡ ಹಿಂದ್ಗಡೆ ಥ್ರೆಡ್ಡೇ ಹಾಕಿದ್ದೀವಿ. ಯಾಕಂದರೆ ಥ್ರೆಡ್ ಬಂದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಸರಿಯಲ್ಲ, ಇದಕ್ಕೆಲ್ಲ ಪ್ಯಾಕ್ಸೇನು ಬೇಕಿಲ್ಲ ಬಿಡಿ, ನಾನು ಮತ್ತೆ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ.